ಹರಿ ಓಂ ಗುರುಭ್ಯೋ ನಮಃ. ಆತ್ಮೀಯರೆಲ್ಲರಿಗೂ ಕೂಡ ನಮಸ್ಕಾರ. ಆತ್ಮೀಯರೇ, ನಾವೀಗ ರಾಹುಗ್ರಹ ಕುಂಭರಾಶಿ ಪ್ರವೇಶ, ಇದರಿಂದ ಏನೆಲ್ಲ ಒಳಿತಾಗತ್ತಾ ಅಥವಾ ಕೆಡುಕಾಗತ್ತಾ ಅನ್ನುವಂಥ ವಿಚಾರವನ್ನು ನಾವೀಗ ತಿಳ್ಕೊಳ್ಳೋಣ. ನೋಡಿ, ಮಕರ ರಾಶಿಯವರಿಗೆ ಈ ಒಂದು ರಾಹು ಬದಲಾಗ್ತಾ ಇರ್ತಕ್ಕಂಥ ಸ್ಥಿತಿ ಏನೆಲ್ಲ ಪ್ರತಿಫಲಗಳು ಕೊಡುತ್ತೆ ನಾವೀಗ ತಿಳ್ಕೊಳ್ತಾ ಇರ್ತಕ್ಕಂಥ ವಿಚಾರದಲ್ಲಿ ಅಂತ ನೋಡಿದ್ರೆ, ನೋಡಿ, ನಿಮ್ಮ ರಾಶಿಗೆ ರಾಹು ಗೋಚಾರದಲ್ಲಿ ಪ್ರವೇಶ ಆಗ್ತಾ ಇರ್ತಕ್ಕಂತಹದ್ದು ದ್ವಿತೀಯ ಸ್ಥಾನಕ್ಕೆ. ಇಷ್ಟು ದಿನಗಳ ಕಾಲ ತೃತೀಯ ಭಾಗದಲ್ಲಿತ್ತು ನಿಮ್ಮ ರಾಶಿಯಿಂದ, ಅಂದರೆ ಮೀನರಾಶಿಯಲ್ಲಿತ್ತು. ಮೀನರಾಶಿಯಿಂದ ಈಗ ಕುಂಭರಾಶಿ ಪ್ರವೇಶ ಮಾಡ್ತಾ ಇದ್ದಾನೆ. ನೋಡಿ, ಕುಂಭರಾಶಿಯಲ್ಲಿ 3 ನಕ್ಷತ್ರಗಳ ಕೆಳಗಡೆ ರಾಹು ಸಂಚಾರ ಮಾಡ್ತಾನೆ, ಭೂಮಿಯು ಮತ್ತು ಈ ಒಂದು 3 ನಕ್ಷತ್ರಗಳಿಗೂ ಮಧ್ಯೆ. ಹಾಗಾಗಿ ನಕ್ಷತ್ರಗಳ ಬಲ, ರಾಹು ಸಂಚಾರ ಮಾಡುವಂಥ ಸ್ಥಿತಿ, ರಾಹು ಮೇಲೆ ಪ್ರಭಾವ ಬೀರಿ ರಾಹುವಿನ ಪ್ರಭಾವ ಮತ್ತು ನಕ್ಷತ್ರದ ಪ್ರಭಾವ ಭೂಮಿ ಮೇಲಿರ್ತಕ್ಕಂತಹ ನಿಮ್ಮ ಒಂದು ರಾಶಿಯವರಿಗೆ ಏನೆಲ್ಲ ಪ್ರತಿಫಲಗಳಿರುತ್ತೆ ಅಂತ ನೋಡಿದ್ರೆ, ವಿಶೇಷವಾಗಿ ನೋಡಿ, ಸುಮಾರು 1.5 ವರ್ಷಗಳ ಕಾಲ ಸಂಚಾರದಲ್ಲಿರ್ತಕ್ಕಂತಹದ್ದು ಬದಲಾವಣೆ ಆಗುವಂತಹದ್ದು ಇರುತ್ತೆ. ಗೋಚಾರದಲ್ಲಿ ನೋಡಿ, 1.5 ವರ್ಷಗಳ ಕಾಲ ಈ ಒಂದು ವಿಷಯಗಳನ್ನು, ಈ ಒಂದು ವಿಚಾರಗಳನ್ನು ತಿಳಿದುಕೊಳ್ಳುವಂತಹದ್ದು, ಈ ಒಂದು ದಿನಾಂಕಗಳಲ್ಲಿ ಏನೇನು ಬದಲಾವಣೆಗಳಿರುತ್ತೆ, ಏನೇನು ಲೈಫಲ್ಲಿ ಚೇಂಜಸ್ ಬರುತ್ತೆ, ಈ ಒಂದು ರಾಹುವಿನ ಬದಲಾವಣೆ ನಿಮ್ಮ ರಾಶಿಯವರಿಗೆ ಉನ್ನತವಾದಂತಹ ಯೋಗ ಫಲಿತಗಳನ್ನು ಕೊಟ್ಬಿಡುವಂಥ ಸ್ಥಿತಿ ಇದೆಯಾ ಅಥವಾ ವೈಪರೀತಿಗಳಿದೆಯಾ, ಯಾವ ನಕ್ಷತ್ರದಲ್ಲಿ ಯಾವ ದಿನಾಂಕಗಳಲ್ಲಿದೆ, ಯಾವ ವಿಷಯಗಳಲ್ಲಿದೆ ಅಂತ ನಾವೀಗ ತಿಳ್ಕೊಳ್ಳೋಣ. ನೋಡಿ, 2025 ಮೇ 18ನೇ ತಾರೀಕಿಗೆ ಪೂರ್ವಭದ್ರ ನಕ್ಷತ್ರ 3ನೇ ಪಾದಕ್ಕೆ ಪ್ರವೇಶ ಮಾಡುವಂತಹ ಒಂದು ರಾಹು 2026 ನವಂಬರ್ 2025ನೇ ತಾರೀಕುವರೆಗೂ ಇರುತ್ತೆ. ನೋಡಿ, ಮುಂದಿನ ವರ್ಷ 2026 ನವಂಬರ್ 25ನೇ ತಾರೀಕುವರೆಗೂ ಕೂಡ, ಅಂದರೆ 1.5 ವರ್ಷಗಳ ಕಾಲ 3 ನಕ್ಷತ್ರಗಳ ಸಂಚಾರ. ಪ್ರಾರಂಭದಲ್ಲಿ ಪೂರ್ವಭದ್ರ ನಕ್ಷತ್ರ 3ನೇ ಪಾದಕ್ಕೆ ಪ್ರವೇಶ ಮಾಡ್ತಾನೆ. ಎಲ್ಲಿವರೆಗೂ ಈ ನಕ್ಷತ್ರದಲ್ಲಿ ಸಂಚಾರ ಮಾಡ್ತಾನೆ ಅಂತಂದರೆ 2025 ಡಿಸೆಂಬರ್ 3ನೇ ತಾರೀಕುವರೆಗೂ ಈ ಒಂದು ಪೂರ್ವಭದ್ರ ನಕ್ಷತ್ರದ 3ನೇ ಪಾದ, 2ನೇ ಪಾದ, 1ನೇ ಪಾದ, ಈ 3 ಪಾದಗಳಲ್ಲಿ ಸಂಚಾರ ಮಾಡುವಂಥ ಸ್ಥಿತಿ ರಾಹುವಿನದ್ದು ಆಗಿರುತ್ತೆ. ಹಾಗೆ ನೋಡಿ, ಪೂರ್ವಭದ್ರ ನಕ್ಷತ್ರ ಒಂದು ಗುರುವಿನ ನಕ್ಷತ್ರ. ಹಾಗೆ ಗುರುವಿನ ನಕ್ಷತ್ರದಲ್ಲಿ ರಾಹುವಿನ ಪ್ರಭಾವ ಹೆಂಗಿರುತ್ತೆ ಅಂತಂದರೆ, ನೋಡಿ, ದೊಡ್ಡ ದೊಡ್ಡ ಪ್ರಯತ್ನಗಳಿಂದ ದುಡ್ಡು ಬರುವಂತಹದ್ದು, ಮತ್ತು ಯಾವಾಗಲೂ ನೀವು ಏನೋ ಒಂದು ದೊಡ್ಡವರ ಒಂದು ವ್ಯವಹಾರ ಮಾಡಿರ್ತೀರ, ದೊಡ್ಡವ್ರ ಜೊತೆ ಸಂಪರ್ಕ ಬೆಳೆಸ್ಕೊಂಡಿರ್ತೀರ, ಅವರಿಂದ ಕೂಡ ಈಗ ನಿಮಗೆ ಆದಾಯವಾಗಿ ಬರುವಂತಹದ್ದು. ನೋಡಿ, ಒಳ್ಳೆಯ ರೀತಿಯ ಒಂದು ಯೋಗ ಪ್ರಾಪ್ತಿಗಳೇ ಕಾಣಿಸುವಂತಹದ್ದಿದೆ ಈ ಸಮಯದಲ್ಲಿ. ಯಾಕಪ್ಪ ಅಂತಂದರೆ, ಯಾವಾಗಲೂ ಪ್ರಯತ್ನ ಮಾಡಿರ್ತೀರ ಒಂದು ಯಾವುದೋ ಒಂದು ಪ್ರಾಜೆಕ್ಟ್ಗೋಸ್ಕರ, ಯಾವುದೋ ಒಂದು ವ್ಯಾಪಾರ ವ್ಯವಹಾರ ಅಥವಾ ಕಂಪ್ನಿ ಕಟ್ಟುವಂತಹದ್ದು, ಆ ಒಂದು ವಿಚಾರಗಳಲ್ಲಿ ಈಗ ಒಂದು ದುಡ್ಡಾಗಿ ಪರಿಣಮಿಸುವಂತಹದ್ದು, ಹಣಕಾಸಾಗಿ ಬರುವಂತಹದ್ದು, ಹಣಕಾಸು ರೂಢಿಸ್ಕೊಳ್ಳುವಂತಹ ಒಂದು ಯೋಗ ಪ್ರಾಪ್ತಿಗಳು ಲಭಿಸುವಂತಹದ್ದು ಈ ಸಮಯದಲ್ಲಿದೆ. ಜೊತೆಗೆ ನಿಮ್ಮ ಹಿರಿಯರದು, ದೊಡ್ಡವರ ಒಂದು ಆಸ್ತಿಪಾಸ್ತಿಗಳಿಂದ ಕೂಡ ಆದಾಯಗಳಾಗಿ ಬರುವಂತಹದ್ದು, ಒಟ್ಟಾಗಿ ಯಾವುದೋ ಒಂದು ಸೆಟಲ್ಮೆಂಟ್ ಆಗಿ, ಸೇಲ್ ಆಗಿ, ಅದರಿಂದ ಕೂಡ ನಿಮಗೆ ಇವಾಗ ಆದಾಯಗಳು ಲಭಿಸುವಂತಹದ್ದಿದೆ. ಹೆಚ್ಚಾಗಿ ಯಾರೆಲ್ಲ ಈ ಒಂದು ಸೋಷಿಯಲ್ ಸರ್ವಿಸ್ ಆಕ್ಟಿವಿಟೀಸಲ್ಲಿ ಇರ್ತಾರೆ, ಸಮಾಜ ಸೇವಕರಾಗಿ, ಅಂತಹ ಅವರಿಗೆ ಒಳ್ಳೆಯ ರೀತಿಯ ಒಂದು ಅವಕಾಶಗಳು, ಇನ್ನಷ್ಟು ನೀವು ಒಂದು ಸಮಾಜ ಸೇವೆ ಮಾಡೋದಕ್ಕೋಸ್ಕರ ಕೆಲವೊಂದು ಪ್ರಾಜೆಕ್ಟ್ಗಳಿಂದ ದುಡ್ಡಿನ ಸೌಕರ್ಯಗಳು ಒದಗಿ ಬರುವಂತಹದ್ದು ನಿಮ್ಮ ರಾಶಿಯವರಿಗೆ ಇದೆ. ಒಳಿತಾಗಿದೆ, ತೊಂದರೆ ಇಲ್ಲ, ವೈಪರೀತ್ಯ ಇಲ್ಲ. ಇನ್ನು ರಾಹುಗ್ರಹವು 2025 ಡಿಸೆಂಬರ್ 3ನೇ ತಾರೀಕಿನ ನಂತರ ಶತಭಿಷ ನಕ್ಷತ್ರಕ್ಕೆ ಪ್ರವೇಶ ಮಾಡ್ತಾನೆ. ಎಲ್ಲಿವರೆಗೂ ಇರ್ತಾನಪ್ಪ ಅಂತಂದರೆ 2026 ಜುಲೈ 2ನೇ ತಾರೀಕುವರೆಗೂ ಇರ್ತಾನೆ ಈ ಒಂದು ಶತಭಿಷ ನಕ್ಷತ್ರದಲ್ಲಿ. ಅಂದರೆ 4 ಪಾದಗಳು, 4ನೇ ಪಾದ, 3, 2, 1 ಈ ರೀತಿ ರಿವರ್ಸ್ ಸ್ಥಿತಿಯಲ್ಲಿ ಸಂಚಾರ ಮಾಡ್ಕೊಂಡು ಬರ್ತಾನೆ ಶತಭಿಷ ನಕ್ಷತ್ರದಲ್ಲಿ. ಈ ನಕ್ಷತ್ರ ಬಂದು ರಾಹುವಿನ ನಕ್ಷತ್ರ ಆಗಿರೋದ್ರಿಂದ ತುಂಬಾ ಒಂದು ಫಲಾಫಲಗಳು ಜೋರಾಗಿರುತ್ತೆ. ಯಾವ ರೀತಿ ಇರುತ್ತೆ ಅಂತಂದರೆ, ನೋಡಿ, ರಾಹುವಿನ ನಕ್ಷತ್ರದ ಕೆಳಗಡೆ ರಾಹುನೇ ಸಂಚಾರ ಮಾಡ್ತಾ ಇರ್ತಕ್ಕಂತಹದ್ದು. ಸಂಚಾರ ಮಾಡ್ತಾ ಇರ್ತಕ್ಕಂತಹ ಒಂದು ರಾಹು ಕುಂಭರಾಶಿಯಲ್ಲಾಗಿರೋದ್ರಿಂದ, ಕುಂಭರಾಶಾಧಿಪತಿ ಶನಿಗೆ ರಾಹು ಮಿತ್ರ ಆಗಿರೋದ್ರಿಂದ ಯಾವುದೇ ರೀತಿಯ ವೈಪರೀತ್ಯಗಳಿರೋದಿಲ್ಲ. ರಿವರ್ಸ್ ಆಗಿ ದುಡ್ಡುಗಳು ಬಂದುಬಿಡುತ್ತೆ. ಯಾವುದ್ಯಾವುದೋ ಪ್ರಾಜೆಕ್ಟ್ ಮಾಡಿರ್ತೀರ, ನಿಂತೋಗಿರುತ್ತೆ,
ಈ ಸಮಯದಲ್ಲಿ ಸಕ್ಸಸ್ ಆಗಿ ದುಡ್ಡು ಬಂದುಬಿಡುತ್ತೆ. ಯಾರೋ ಕುಡ್ದಿರ ನಿಂತೋಗಿರ್ತಕ್ಕಂಥ ದುಡ್ಡು ಇವಾಗ ತಗೋಪ್ಪ ನಿನ್ನ ಅಮೌಂಟ್ ನೀನು ತಗೋ ಅಂತ ಅವ್ರು ನಿಮ್ಗೊಂದು ಹಣವನ್ನು ದುಡ್ಡನ್ನು ಕೊಡೋದರಿಂದ ನಿಮಗೆ ತುಂಬಾ ಸುಫಲ ಸಿಗತ್ತೆ. ಒಟ್ಟಾರೆಯಾಗಿ ಈ ಒಂದು ಸಮಯದಲ್ಲೂ ಕೂಡ ತುಂಬ ರಾಹುವಿನ ಒಂದು ನಕ್ಷತ್ರದಲ್ಲಿ ತುಂಬ ಶ್ರೇಷ್ಠವಾದಂತಹ ಫಲಗಳು ಅನುಕೂಲಗಳು ಸಿಗುತ್ತೆ. ಸ್ವಲ್ಪ ಆರೋಗ್ಯದ ಕಡೆ ಗಮನ ಇರಬೇಕಾಗಿರುತ್ತೆ. ಯಾಕೆ ಅಂತಂದರೆ ನೋಡಿ, ಆರೋಗ್ಯ ವಿಚಾರ ಅಂದರೆ ಬ್ಲಡ್ ರಿಲೇಟೆಡ್ ಸಮಸ್ಯೆಗಳು ಬರುವಂತಹದ್ದು, ತಲೆನೋವು, ತಲೆಭಾರ ಬರುವಂಥದ್ದು, ಬಿದ್ದರೆ ತೆಗೆಸ್ಕೊಂಡು ತಲೆಗೆ ಪೆಟ್ಟಾಗುವಂತಹದ್ದು, ಮೂಳೆ ಮುರಿತ ಆಗುವಂತಹದ್ದು, ಆಕ್ಸಿಡೆಂಟ್ಸ್ ಆಗುವಂತಹದ್ದು, ಅವಘಡಗಳಾಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಮತ್ತು ಬೆಂಕಿ ದುರಂತಗಳಾಗುವಂತಹದ್ದು ಕೂಡ ಕಂಡುಬರುತ್ತೆ. ಅದಕ್ಕೆ ತುಂಬಾ ಜಾಗೃತಿಯಿಂದ ಇರಿ. ಈ ಒಂದು ಸಮಯದಲ್ಲಿ ಈ ರೀತಿಯ ತೊಂದರೆಗಳು ಕಾಣಿಸ್ತಾ ಇದೆ. ಮತ್ತು ಈ ರಾಹುವಿನ ಪ್ರಭಾವದಿಂದ ಸ್ವಲ್ಪ ಮೈಯಲ್ಲಿ ಆಲಸ್ಯವಾಗಿರೋದು, ಸ್ವಲ್ಪ ದೃಷ್ಟಿಯಾಗಿರ್ತಕ್ಕಂತಹದ್ದು, ಮೈಕೈ ನೋವುಗಳು ಉಂಟಾಗುವಂತಹದ್ದು, ಮತ್ತು ಸುಮಾರಷ್ಟು ಟ್ರೀಟ್ಮೆಂಟ್ಗಳು ತಗೊಳ್ಳೋಕ್ಕೆ ಮುಂದಕ್ಕೆ ಹೋಗ್ತಾ ಇರ್ತಾರೆ ಈ ಸಮಯದಲ್ಲಿ ಆರೋಗ್ಯ ಪರಿಸ್ಥಿತಿಯನ್ನು ಕಾಪಾಡ್ಕೊಳ್ಳೋದಕ್ಕೋಸ್ಕರ. ಹಾಗಾಗಿ ದುಡ್ಡು ಕಳ್ಕೊಳ್ಳೋಂತಹದ್ದಿರುತ್ತೆ ಹೊರತು ವಾಸಿ ಆಗೋದಿಲ್ಲ. ಅದಕ್ಕೋಸ್ಕರ ರಾಹುಗ್ರಹ ಪರಿಹಾರಗಳು ಮಾಡ್ಕೊಳ್ಳಿ, ತುಂಬ ಸುಫಲ ಸಿಗತ್ತೆ. ನಿಮ್ಮ ಮನೆಯ ಒಂದು ದೇವರ ಕೊಠಡಿಯಲ್ಲಿ ಉದ್ದಿನ ಬೇಳೆ ಮೇಲೆ ಒಂದು ತುಪ್ಪದ ದೀಪಗಳನ್ನು ಬೆಳಗಿಸೋದ್ರಿಂದ 4 ದೀಪಗಳನ್ನು ಶ್ರೇಷ್ಠವಾದಂತಹ ಆರೋಗ್ಯ ಪ್ರಾಪ್ತಿಯನ್ನು ನೀವು ಪಡಿಬೋದಾಗಿರುತ್ತೆ. ಹಾಗಾಗಿ ಈ ಒಂದು ರಾಹು ಬಂದು ಈ ಸಮಯದಲ್ಲಿ ಈ ರೀತಿಯ ಒಂದು ಪ್ರತಿಫಲ ಕೊಡುತ್ತೆ. ಇನ್ನು 2026 ಜುಲೈ 2ರ ನಂತರ ಒಂದು ಧನಿಷ್ಠ ನಕ್ಷತ್ರ ಪ್ರವೇಶ ಮಾಡ್ತಾನೆ ರಾಹು. ಧನಿಷ್ಠ ನಕ್ಷತ್ರದಲ್ಲಿ ಈ ಒಂದು ರಾಹು ಬಂದು 2026 ನವಂಬರ್ 25ರವರೆಗೂ ಕೂಡ ಸಂಚಾರದಲ್ಲಿರ್ತಕ್ಕಂತಹದ್ದು. ಈ ಸಮಯನ ನೋಟ್ ಮಾಡ್ಕೊಳ್ಳಿ. ನಿಮ್ಮ ರಾಶಿಯಿಂದ ದ್ವಿತೀಯ ಸ್ಥಾನದಲ್ಲಿ ಯಾರಿಗೆಲ್ಲ ರಾಹು ಸಂಚಾರ ಮಾಡ್ತಾ ಇದ್ದಾನೆ, ಗೋಚಾರದಲ್ಲಿ ಆಗಿರ್ಬೋದು, ಸೊ ನಿಮ್ಮ ಜಾತಕದಲ್ಲಾಗಿರ್ಬೋದು. ಈಗ ಗೋಚಾರದಲ್ಲಾದರೆ ನಾವು ನೋಡ್ತಾ ಇದ್ದೀವಿ 1.5 ವರ್ಷಗಳ ಕಾಲ. ಇನ್ನು ನಿಮ್ಮ ಜಾತಕದಲ್ಲಿ ಇದೇ ಸ್ಥಾನದಲ್ಲಿ ಏನಾದರೂ ಇತ್ತು ನೀವು ಒಂದು ಹುಟ್ಟಿದ ಸಮಯದಲ್ಲಿ ಅಂತಂದರೆ ನಿಮ್ಮ ಜೀವನದಲ್ಲಿ ತುಂಬ ಹೆಚ್ಚಿನ ಮೊತ್ತದ ಹಣಕಾಸನ್ನು ಗಳಿಸ್ಬಿಡುವಂಥದ್ದು. ನೋಡಿ, ಇದುವರೆಗೆ ನೀವು ದುಡ್ಡೇ ನೋಡಿರಲ್ಲ, ಆದರೆ ಇವಾಗ ದುಡ್ಡು ಯಥೇಚ್ಛವಾಗಿ ಬಂದು ಸೇರುತ್ತೆ ನಿಮಗೆ. ಜೊತೆಗೆ ಈ ಒಂದು ಸಮಯದಲ್ಲಿ ಅಂದರೆ 2026 ಜುಲೈ 2ರಿಂದ 2026 ನವಂಬರ್ 25ರವರೆಗೂ ಈ ದಿನಾಂಕಗಳಲ್ಲಿ ವಿಶೇಷವಾಗಿ ಮನೆ ಕಡೆ ಕೆಲವೊಂದು ವ್ಯವಹಾರಗಳು ಸೆಟಲ್ಮೆಂಟ್ಗಳಾಗುವಂತಹದ್ದು, ಆ ಒಂದು ಸೆಟಲ್ಮೆಂಟ್ಗಳಿಂದ ದುಡ್ಡಾಗಿ ಬರುವಂತಹದ್ದು, ಎಲ್ಲರಿಗೂ ಬಂದಿದ್ದು ನಿಮಗೂ ಒಂದಷ್ಟು ಪಾಲು ಬರುತ್ತೆ. ಯಾವುದೋ ಒಂದು ಕೋರ್ಟಲ್ಲಿ ಸೆಟಲ್ಮೆಂಟ್ ಆಗಬೇಕು ಅಂತಿರುತ್ತೆ, ಅದು ಆಗುತ್ತೆ. ಈ ಟೈಮಲ್ಲಿ ದುಡ್ಡಾಗಿ ನಿಮಗೆ ಕೈ ಸೇರುತ್ತೆ. ಈ ರೀತಿ ಪ್ರತಿಫಲಗಳಿರುತ್ತೆ. ಮತ್ತು ಕೆಲವೊಂದು ಆದಾಯ ಪ್ರಾಪ್ತಿಗಳು, ಮತ್ತು ಭೂಮಿ ಕಾರಕತ್ವ ವಸ್ತುಗಳಿಂದ, ಭೂಮಿ ಫಲಿತಾರ್ಥಗಳಿಂದ ವಿಶೇಷವಾಗಿ ದುಡ್ಡು ಗಳಿಸುವಂತಹ ಒಂದು ಅನುಕೂಲತೆಗಳು ಕೂಡ ನಿಮಗೆ ಈ ಸಮಯದಲ್ಲಿ ನೋಡುವಂತಹದ್ದಿರುತ್ತೆ. ಆದರೆ ಇಲ್ಲಿ ಸ್ವಲ್ಪ ವೈಪರೀತ್ಯ ಇರುತ್ತೆ. ಯಾಕೆಂತಂದರೆ ಇದು ಧನಿಷ್ಠ ನಕ್ಷತ್ರ ಬಂದು ಕುಜಿನ ನಕ್ಷತ್ರದಲ್ಲಿ ರಾಹು ಸಂಚಾರ. ಹಾಗಾಗಿ ಸ್ವಲ್ಪ ಕುಜಗ್ರಹ ಮತ್ತು ರಾಹುಗ್ರಹ ಸಂಧಿ ಶಾಂತಿ ಪರಿಹಾರಗಳು ಮಾಡಿಸ್ಕೊಳ್ಳೋದ್ರಿಂದ ಈ ಒಂದು ವೈಪರೀತ್ಯಗಳು ನಿವಾರಣೆ ಆಗಿ ಫಲಾಫಲಗಳು ನಿಮಗೆ ಸಿಕ್ಕಿಬಿಡತ್ತೆ. ಹಾಗೆ ನಿಮ್ಮೆಲ್ಲರೂ ಕೂಡ ರಾಹುಗ್ರಹದ ಆದಿದೇವತೆ ಆಗಿರ್ತಕ್ಕಂಥ ಶಕ್ತಿ ಮಾತಾ ಅನುಗ್ರಹ ನಿಮ್ಮ ಮೇಲೆ ಸದಾಕಾಲ ಇರಲಿ ಅಂತ ದೇವಿಯಲ್ಲಿ ಪ್ರಾರ್ಥಿಸ್ತಾ ಎಲ್ರಿಗೂ ಕೂಡ ಶುಭವಾಗಲಿ. ನಮಸ್ಕಾರ.